ಆತ್ಮೀಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದು ನಾನು ಭಾರತದ ಉತ್ತರ ಸೀಮೆಯುದ್ದಕ್ಕೂ ಹಬ್ಬಿರುವ ಪ್ರಚಂಡ ಪರ್ವತ ಸ್ತೋಮ ದೇವತೆಗಳ ಆತ್ಮದಂತಿರುವ ನಮ್ಮೆಲ್ಲರ ಪರಮ ಪವಿತ್ರ ಹಿಮಾಲಯದ ಪರ್ವತದ ಕುರಿತು ಒಂದೆರಡು ವಿಚಾರಗಳನ್ನು ಅತ್ಯಂತ ಸಂಕ್ಷಿಪ್ತವಾಗಿ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ. ಹಿಮಾಲಯ ಎಂಬ ಹೆಸರು ಕಿವಿಗೆ ಬೀಳುತ್ತಿದ್ದಂತೆ ಭಾರತೀಯರ ಹೃದಯ ಅರಳಿ ಹಲವು ದಿವ್ಯ ಭಾವಗಳ ನಾಡಿಗಳು ಮೀಟತೊಡಗುತ್ತವೆ. ಹಿಮಾಲಯ ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಪರ್ವತ. ಪಶ್ಚಿಮದ ಸಿಂಧುವಿನಿಂದ ಪೂರ್ವದ ಬ್ರಹ್ಮಪುತ್ರದವರೆಗೆ ಸುಮಾರು 2400 ಕಿಲೋಮೀಟರ್ಗಳಷ್ಟು ವಿಸ್ತಾರವನ್ನು ಹೊಂದಿದ್ದು, ಭಾರತದ ಉಪಖಂಡವನ್ನು ಟಿಬೆಟ್ನಿಂದ ಬೇರ್ಪಡಿಸಿ ಟಿಬೆಟ್ ಸಮುದ್ರ ಮಟ್ಟದಿಂದ 15,000 ಅಡಿಗಳಷ್ಟು ಎತ್ತರದಲ್ಲಿದೆ. ಹಿಮಾಲಯ ಎಂದರೆ ಹಿಮದ ಮನೆ ಎಂದು ಅರ್ಥ. ಅದು ಕೇವಲ ಕಲ್ಲು ಮಣ್ಣುಗಳಿಂದ ಕೂಡಿದ ಬೆಟ್ಟ ಅಲ್ಲ. ಹಿಮಾಲಯ ಅದು ಶಿವಾಲಯ, ಪರಶಿವನ ಆಲಯ, ದೇವಾಲಯ. ನಮ್ಮೆಲ್ಲರ ಪಾಲಿಗೆ ಪರಮ ಪವಿತ್ರ ಹಿಮಾಲಯ. ಹಿಮಾಲಯ ಪರ್ವತ ಕೇವಲ ಭಾರತದ ಉತ್ತರದ ಸೀಮೆಯುದ್ದಕ್ಕಷ್ಟೇ ಇರದೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಚೀನಾ, ಟಿಬೆಟ್ ಹಾಗೂ ಬ್ರಹ್ಮ ದೇಶಗಳ ವ್ಯಾಪ್ತಿಯನ್ನು ಸಹಿತ ಹೊಂದಿದೆ. ಸದಾಕಾಲ ಹಿಮಚ್ಛಾದಿತವಾಗಿ ಕಂಗೊಳಿಸುವ ಈ ಪರ್ವತವನ್ನು ಹಿಮಾದ್ರಿ ಎಂದು ವರ್ಣಿಸಲಾಗಿದೆ. ಪ್ರಪಂಚದ ಜಗತ್ತಿನ ಅತ್ಯಂತ ಎತ್ತರದ ಶಿಖರ 8,848.46 ಮೀಟರ್ಗಳಷ್ಟು ಎತ್ತರವಿರುವ ಮೌಂಟ್ ಎವರೆಸ್ಟ್ ಇರುವುದು ಹಿಮಾಲಯದ ವ್ಯಾಪ್ತಿಯಲ್ಲಿ. ಅದೂ ಅಲ್ಲದೆ ಅನೇಕ ಗಗನಚುಂಬಿ ಪರ್ವತಗಳು ಗೌರಿಶಂಕರ, ಧವಳಗಿರಿ, ಕಾಂಚನಗಂಗಾ, ಕಾಂಚನಚುಂಗ, ನಂದಾದೇವಿ, ಹಿಮವೃಷ್ಟಿ, ಚಂದ್ರಗಿರಿ, ಕುಮಾರ ಪರ್ವತ, ತ್ರಿಶೂಲ, ಕೈಲಾಸ, ಕೇದಾರ, ಹಿಮಕುಂಡ, ಅನೇಕ ಅಸಂಖ್ಯ ಮುಗಿಲು ಚುಂಬಿಸುವ ಪರ್ವತಗಳು ಹಿಮಾಲಯ ಪರ್ವತದ ವ್ಯಾಪ್ತಿಯಲ್ಲಿವೆ. ಪಶ್ಚಿಮ ವಿಸ್ತಾರಕ್ಕೆ ಹೊಂದಿಕೊಂಡಂತೆ ಹಿಮಾಲಯವನ್ನು 5 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪಂಜಾಬ್ ಹಿಮಾಲಯ, ಕುಮಾವ್ ಹಿಮಾಲಯ, ಕಾಶ್ಮೀರ ಹಿಮಾಲಯ, ನೇಪಾಳ ಹಿಮಾಲಯ ಹಾಗೂ ಪೂರ್ವ ಹಿಮಾಲಯವೆಂದು 5 ಭಾಗಗಳಾಗಿ ಹಿಮಾಲಯವನ್ನು ವಿಂಗಡಿಸಲಾಗಿದೆ. ಈ ಪರ್ವತ ರಾಜನ ಪರಿವಾರದಲ್ಲಿ ಸುಮಾರು 146 ಗಗನಚುಂಬಿ ಶಿಖರಗಳು ಅಸ್ತಿತ್ವದಲ್ಲಿವೆ. 3 ಶಿಖರಗಳು 28,000 ಅಡಿಗಳಷ್ಟು ಎತ್ತರದಲ್ಲಿದ್ದರೆ 5 ಶಿಖರಗಳು 27,000 ಅಡಿಗಳಷ್ಟು ಎತ್ತರದಲ್ಲಿವೆ. 16 ಶಿಖರಗಳು 26,000 ಅಡಿಗಳಷ್ಟು ಎತ್ತರದಲ್ಲಿವೆ. 48 ಶಿಖರಗಳು 25,000 ಅಡಿಗಳಷ್ಟು ಎತ್ತರದಲ್ಲಿದ್ದರೆ 74 ಶಿಖರಗಳು 24,000 ಅಡಿಗಳಷ್ಟು ಎತ್ತರದಲ್ಲಿದ್ದು ಒಟ್ಟು 146 ಶಿಖರಗಳು ಹಿಮಾಲಯದ ವ್ಯಾಪ್ತಿಯಲ್ಲಿವೆ. ಕೈಲಾಸ ಪರ್ವತ ಅತ್ಯಂತ ಶ್ರೇಷ್ಠ ಪರ್ವತ. ಗಂಗಾ, ಯಮುನಾ, ಬ್ರಹ್ಮಪುತ್ರ, ಕಾಳಿ, ಗೋದ್ರಾ, ಗಂಡಕಿ, ಕೋಸಿ, ಭಾಗಮತಿ, ವಿಷ್ಣುಮತಿ, ಸರಸ್ವತಿ ಹೀಗೆ ಅನೇಕ ನದಿಗಳ, ಪವಿತ್ರ ನದಿಗಳ ಸಲಿಲಗಳ ಉಗಮವಾದದ್ದು ಹಿಮಾಲಯದಲ್ಲಿಯೇ. ಪ್ರಾಚೀನ ಸಾಹಿತ್ಯದಲ್ಲಿ ಹಿಮಾಲಯವನ್ನು ಹಿಮವತ್, ಹಿಮವಾನ್, ಹಿಮಾಲಯ, ಹಿಮಾಚಲ ಎಂದು ಅನೇಕ ಹೆಸರುಗಳಿಂದ ವರ್ಣಿಸಲಾಗಿದೆ. ಸ್ವತಃ ಶ್ರೀಕೃಷ್ಣನೇ ಸ್ಥಾವರ ನಾಮ್ ಹಿಮಾಲಯವೆಂದು ವರ್ಣಿಸಿದ್ದಾರೆ. ಎಲ್ಲ ನದಿಗಳಿಗೂ ಮಾತೃ ಸ್ವರೂಪಿ ದೇವಗಂಗೆ ಜನಿಸಿದ್ದು ಹಿಮಾಲಯ ಪರ್ವತದಲ್ಲಿದೆ. ಆದ್ದರಿಂದ ಮಾತೆ ಪಾರ್ವತಿ ದೇವಿಯೂ ಸಹಿತ ಹಿಮ ಪರ್ವತದ ಮಗಳು, ಹಿಮ ಪರ್ವತದ ಪುತ್ರಿ ಎಂದು ನಮ್ಮ ನಂಬಿಕೆ. ಆದ್ದರಿಂದ ಹಿಮಾಲಯದ ಎತ್ತರದ ಶಿಖರ ಗೌರಿ ಶಂಕರವೆಂದು ನಾಮಕರಣ ಮಾಡಿದ್ದು ಈ ಕಾರಣಕ್ಕಾಗಿ ಎಂದು ಉಲ್ಲೇಖಿಸಲಾಗಿದೆ. ಕಾಳಿದಾಸನು ತನ್ನ ಕುಮಾರ ಸಂಭವದ ಮೊದಲನೇ ಚರಣದ ಮೊದಲ ಶ್ಲೋಕದಲ್ಲಿ ದೇವತಾತ್ಮ ಹಿಮಾಲಯ, ನಗಾದಿ ರಾಜ ಹಿಮಾಲಯ, ದೇವತೆಗಳ ಆತ್ಮದಂತಿರುವ ಹಿಮಾಲಯ, ಪರ್ವತಗಳ ರಾಜ ಎಂದು ವರ್ಣಿಸಿದ್ದಾರೆ. ಅನೇಕ ಋಷಿ ಮುನಿಗಳು, ವಸಿಷ್ಠರು, ವಾಲ್ಮೀಕಿಗಳು, ಭಾರವಿ, ಕಣ್ವ ಋಷಿಗಳು ತಮ್ಮ ಆಶ್ರಮವನ್ನು ಸ್ಥಾಪಿಸಿ ಹಿಮಾಲಯದ ತಪ್ಪಲಿನಲ್ಲಿ ತಪಸ್ಸನ್ನು ಆಚರಿಸಿದ್ದಾರೆ ಎಂಬ ಪ್ರತೀತಿ ಇದೆ. ಉತ್ತುಂಗ, ಹಿಮಚ್ಛಾದಿತ ಶುಭ್ರ ಧವಳ ಶಿಖರಗಳು, ನೇರವಾಗಿ ತಲೆ ಎತ್ತಿ ನಿಂತಿರುವ ಗಿರಿಗಂಭರಗಳು, ಗಹನಾರಣ್ಯ, ಬಗೆ ಬಗೆಯ ಫಲಪುಷ್ಪಗಳಿಂದ ಅಲಂಕೃತವಾದ ಪುಷ್ಪವಲ್ಲಿಗಳು ಹಿಮಾಲಯದ ಸೌಂದರ್ಯವನ್ನು ಅತಿಯಾಗಿ ಹೆಚ್ಚಿಸಿವೆ. ಅದರಂತೆ ಹವಾಮಾನದ ದೃಷ್ಟಿಯಿಂದ ನಮಗೆ ಹಿಮಾಲಯ ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ. ಏಕೆಂದರೆ ಕೆಲವು ವರ್ಷಗಳ ಹಿಂದೆ ರಷ್ಯಾ ದೇಶದಲ್ಲಿ ಸಂಭವಿಸಿದ
ಅಗ್ನಿ ದುರಂತದ ಅಣು ವಿದ್ಯುತ್ ಸ್ಥಾವರದ ಅಗ್ನಿ ದುರಂತದಿಂದಾಗಿ ಹೊರಟ ಅಣು ವಿಕಿರಣಗಳಿಂದ ಭಾರತವನ್ನು ಸಂರಕ್ಷಿಸಿರುವುದು ಇದೇ ಹಿಮಾಲಯ ಪರ್ವತ. ಹಿಮಾಲಯದಲ್ಲಿ ಆ ಗಾಳಿಯಿಂದ ಭಾರತದ ವಾಯುವನ್ನು ವಿಷಮಯವಾಗುವುದನ್ನು ತಪ್ಪಿಸಿರುವುದು ಇದೇ ಹಿಮಾಲಯ ಪರ್ವತ. ಹಾಗೆಯೇ ದಕ್ಷಿಣ ಸಮುದ್ರದಿಂದ ಬರುವ ಮಳೆಯನ್ನು ತಡೆದು ವಿಪುಲ ಜಲವೃಷ್ಟಿಯಾಗುವಂತೆ ಮಾಡಿ ರೈತರ ಪಾಲಿಗೆ ನದಿಗಳಿಂದ ಫಲಪುಷ್ಪ ವೃಷ್ಟಿಯಂತೆ ವಿಪುಲ ಜಲವೃಷ್ಟಿಯನ್ನಾಗಿ ಮಾಡಿ ರಾಷ್ಟ್ರದ ಪಾಲಿಗೆ ಸುಜಲಾಂ ಸಫಲಾಂ ಆಗಿರುವ ಶ್ರೇಷ್ಠ ಪರ್ವತ ಹಿಮಾಲಯ. ಆದ್ದರಿಂದ ಹರನ ಮಂದಿರ ಗಿರಿಯ ಕಂದರ ಮುಗಿಲ ಹಾರ ಎನ್ನುವ ಮಾತಿನಂತೆ ಇಡೀ ನಭೋಮಂಡಲಕ್ಕೆ ಫಲಪುಷ್ಪಗಳಿಂದ ಅಲಂಕೃತವಾದ ಹೂವಿನ ಹಾರವನ್ನು ತೊಡಿಸಿ ಬೆಳಗುತ್ತಿರುವ ಶ್ರೇಷ್ಠ ಪರ್ವತ ಹಿಮಾಲಯಕ್ಕೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು.